ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಗತಿಗಳು ನನ್ನ ಜೊತೆ ಕಲಿಯಿರಿ ಅಲ್ಲಿ ಇವತ್ತು ನಾವು 18ನೇ ದಿನದ ಪಾಠವನ್ನು ಕಲಿಯೋಣ. ಇವತ್ತಿನ ಕ್ರಿಯಾಪದಗಳು ನೆನಪಿಸಿಕೋ, ರಿಮೆಂಬರ್, ನೆನಪಿಸಿಕೋ, ರಿಮೆಂಬರ್. ಮರೆತು ಬಿಡು, ಫರ್ಗೆಟ್, ಮರೆತು ಬಿಡು, ಫರ್ಗೆಟ್. ಇದನ್ನು ನೀವು ಈ ಕ್ರಿಯಾಪದಗಳನ್ನು ಎಷ್ಟು ಸಲ ಓದ್ತಿರೋ ಅಷ್ಟು ಒಳ್ಳೆಯದು. ಯಾಕಂದರೆ ಇದೆಲ್ಲ ನಿಮಗೆ ಬಾಯಿಪಾಠ, ಕಂಠಪಾಠ ಇರಬೇಕು. ಇದ್ರೆ ನಿಮಗೆ ಇಂಗ್ಲೀಷ್ ಮಾತಾಡುವಾಗ ಹುಡುಕಬೇಕಾಗಿಲ್ಲ ಯಾವ ಕ್ರಿಯಾಪದವನ್ನು ಎಲ್ಲಿ ಉಪಯೋಗಿಸಬೇಕು ಅಂತ. ಸೊ ಇವುಗಳನ್ನು ಎಷ್ಟು ಸಲ ಆಗ್ತದೋ ಅಷ್ಟು ಸಲ ಕೇಳಿ, ಎಷ್ಟು ಸಲ ಬಾಯಿಪಾಠ ಮಾಡ್ತಿರೋ, ಕಂಠಪಾಠ ಮಾಡ್ತಿರೋ ಮಾಡಿ ಇದನ್ನು ನಿಮ್ಮ ನಾಲಿಗೆ ತುದಿಯಲ್ಲಿಟ್ಕೊಳ್ಳಿ. ಸಹಾಯ ಮಾಡು, ಹೆಲ್ಪ್, ಸಹಾಯ ಮಾಡು, ಹೆಲ್ಪ್. ಪ್ರಯತ್ನಿಸು, ಟ್ರೈ, ಪ್ರಯತ್ನಿಸು, ಟ್ರೈ. ತೋರಿಸು, ಶೋ, ತೋರಿಸು, ಶೋ. ಕೇಳು, ಶಬ್ದ, ಹಿಯರ್, ಕೇಳು, ಹಿಯರ್. ಮಾಡು ಅಂದರೆ ತಯಾರಿಸು, ಮೇಕ್, ಮಾಡು ಅಂದರೆ ತಯಾರಿಸು, ಮೇಕ್. ಮುಂಚೆ ಮಾಡು ಅಂದರೆ ಡೂ, ಬರೀ ಮಾಡು ಅಂದರೆ ಡೂ ಕಲ್ತಿದ್ದೇವೆ. ಈಗ ಮಾಡು ಅಂದರೆ ತಯಾರಿಸು, ಮೇಕ್. ಇಲ್ಲದ್ದನ್ನು ಮಾಡುವುದಕ್ಕೆ ಮೇಕ್. ಉಪಯೋಗಿಸು, ಯೂಸ್, ಉಪಯೋಗಿಸು, ಯೂಸ್. ಕುಳಿತುಕೋ, ಸಿಟ್, ಕುಳಿತುಕೋ, ಸಿಟ್. ನಿಂತುಕೋ, ಸ್ಟ್ಯಾಂಡ್, ನಿಂತುಕೋ, ಸ್ಟ್ಯಾಂಡ್. ನಡೆ, ವಾಕ್, ನಡೆ, ವಾಕ್. ಮಲಗು, ಸ್ಲೀಪ್, ಮಲಗು, ಸ್ಲೀಪ್. ಕರೆ ಮಾಡು, ಕಾಲ್, ಕರೆ ಮಾಡು, ಕಾಲ್. ಹೇಳು ಅಂದರೆ ತಿಳಿಸು, ಟೆಲ್, ಹೇಳು, ಟೆಲ್. ನೋಡು, ಗಮನಿಸು, ವಾಚ್, ನೋಡು, ಗಮನಿಸು, ವಾಚ್. ಪುಲ್ಲಿಂಗ ಅವನು, ಹಿ. ಸ್ತ್ರೀಲಿಂಗ ಅವಳು, ಶಿ. ನಪುಂಸಕಲಿಂಗ ಅದು ಅಂದರೆ ಇಟ್. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಹಿ ಅಂದರೆ ಪುಲ್ಲಿಂಗ ಅಂದರೆ ಅವನು ಅಥವಾ ಯಾವುದಾದ್ರೂ ಪುರುಷನ ಹೆಸರು, ಒಂದು ಹೆಸರು. ಸ್ತ್ರೀಲಿಂಗ ಅಂದರೆ ಅವಳು ಅಥವಾ ಯಾವುದಾದ್ರೂ ಸ್ತ್ರೀಯ ಹೆಸರು. ನಪುಂಸಕಲಿಂಗ ಅಂದರೆ ಪುರುಷ ಅಥವಾ ಸ್ತ್ರೀ ಅಂತ ನಮಗೆ ಗೊತ್ತಿಲ್ಲದಾಗ ಬೇರೆ ಏನೆಲ್ಲ ಉಂಟು ಅದೆಲ್ಲ ಇಟ್. ಈಗ ಚಿಕ್ಕ ಮಗುವಿಗೂ ನಮಗೆ ಅದು ಗಂಡು ಮಗು ಹೆಣ್ಣು ಮಗು ಗೊತ್ತಿಲ್ಲದಿದ್ದರೆ ಇಟ್ ಈಸ್ ಅಂತ ಹೇಳ್ತೇವೆ ನಾವು. ಬೇಬಿ ಈಸ್ ಕ್ರೈಯಿಂಗ್, ಇಟ್ ಈಸ್ ಕ್ರೈಯಿಂಗ್ ಗೊತ್ತಿಲ್ಲ ನಮಗೆ. ಅದೇ ಥರ ಪ್ರಾಣಿಗಳಲ್ಲೂ ಹಾಗೆ ನಮಗೆ ಪುರುಷ ಪ್ರಾಣಿಯೋ ಹೆಣ್ಣು ಪ್ರಾಣಿಯೋ ಗೊತ್ತಿಲ್ಲದಾಗ ನಾವು ಇಟ್ ಯೂಸ್ ಮಾಡ್ತೇವೆ. ಅದೇ ಥರ ಬೇರೆ ಎಲ್ಲ ವಸ್ತುಗಳಿಗೂ ನಾವು ಇಟ್ ಅಂತ ಕರಿತೇವೆ. ಒಂದು ವಸ್ತು ಇರಬೇಕಷ್ಟೆ. ಈಗ ನಾವು ಐ ಮತ್ತು ಯು ಹಿಂದೆ ಈ ಕರ್ತೃಪದಗಳಲ್ಲಿ ವಾಕ್ಯ ರಚನೆ ಮಾಡಲಿಕ್ಕೆ ಕಲ್ತಿದ್ದೇವೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿ. ಇವತ್ತು ಏನು ಕಲಿತೀರೋ ನೀವು ಅದು ಬಹಳ ಜನ ಕನ್ಫ್ಯೂಷನ್ ಮಾಡಿಕೊಳ್ಳುವಂಥ ವಿಷಯವನ್ನು ನೀವು ಇವತ್ತು ಕಲಿತಾ ಇದ್ದೀರಿ. ನಾನು ಅದನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇವತ್ತಿನ ಪಾಠವನ್ನು ಬಹಳ ಲಕ್ಷ್ಯವಿಟ್ಟು ಕೇಳಿ. ತುಂಬ ಮಂದಿ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ತುಂಬ ಅಂದರೆ ತುಂಬ ಇಂಗ್ಲೀಷ್ ಮೀಡಿಯಮ್ನ ಜನರು ಇದರಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಅವರು ಸಹ ಹೇಳ್ತಾರೆ, ನಾನು ಹೇಳ್ತೇನೆ ಆಮೇಲೆ ಏನು ಶಬ್ದಗಳಂತ ನೋಡಿ. ಈಗ ಇಂಗ್ಲೀಷ್ ವ್ಯಾಕರಣದಲ್ಲಿ ಅವನು ಹಿ, ಅವಳು ಶಿ, ಅದು ಇಟ್ ಬಗ್ಗೆ ಮಾತನಾಡುವಾಗ ವರ್ತಮಾನ ಕಾಲದ ಸಕಾರಾತ್ಮಕ ವಾಕ್ಯಗಳಲ್ಲಿ ಕ್ರಿಯಾಪದದ ಕೊನೆಗೆ ಎಸ್ ಅಥವಾ ಇ ಎಸ್ ಸೇರಿಸುವುದು ಕಡ್ಡಾಯ. ಪುನಃ ಓದ್ತೇನೆ. ಇಂಗ್ಲೀಷ್ ವ್ಯಾಕರಣದಲ್ಲಿ ಅವನು ಅಂದರೆ ಹಿ, ಅವಳು ಅಂದರೆ ಶಿ, ಅದು ಅಂದರೆ ಇಟ್. ಇಲ್ಲಿಗ ಯಾವುದು ಸಹ ಹೆಸರು ಸಹ ಬಂತು. ಪುರುಷನ ಹೆಸರಾಗಲಿ, ಮಹಿಳೆಯ ಹೆಸರಾಗಲಿ ಅಥವಾ ಯಾವುದೇ ಒಂದು ಹೆಸರು, ಒಂದು ಹೆಸರು, ವ್ಯಕ್ತಿ ಆಗಲಿ ವಸ್ತು ಆಗಲಿ ಯಾವುದೇ ಒಂದು ಹೆಸರು ಬಂದಾಗ ಅದರ ಬಗ್ಗೆ ಮಾತನಾಡುವಾಗ, ಅದು ಮಾಡುವ ಕ್ರಿಯೆಗಳನ್ನು ಹೇಳುವಾಗ, ಅದು ಮಾಡುವ ಆ್ಯಕ್ಷನ್ಗಳನ್ನು ಅಥವಾ ವರ್ಬ್ಗಳನ್ನು ಹೇಳುವಾಗ ಆ ವರ್ಬ್ಗಳಿಗೆ, ಕ್ರಿಯಾಪದಗಳಿಗೆ, ಆ್ಯಕ್ಷನ್ಗಳಿಗೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ವಾಕ್ಯಗಳಲ್ಲಿ ಎಸ್ ಅಥವಾ ಇ ಎಸ್ ಸೇರಿಸುವುದು ಕಡ್ಡಾಯ.
ಹೆಚ್ಚಿನ ಕ್ರಿಯಾಪದಗಳಿಗೆ ಕೇವಲ ಎಸ್ ಸೇರಿಸಿದರೆ ಸಾಕು. ಹಾಗಾದರೆ ಈ ಎಸ್ ಮತ್ತು ಇ ಎಸ್ ಏನು ನೋಡೋಣ ಬನ್ನಿ. ಈಟ್ ಅಂದರೆ ಒಂದು ಕ್ರಿಯಾಪದ, ಈಟ್ಸ್ ಆಗ್ತದೆ. ಈ ಈಟ್ಸ್ ಅವನು ತಿನ್ನುತ್ತಾನೆ. ಈಟ್ ಅನ್ನುವ ಕ್ರಿಯಾಪದ ಈಟ್ಸ್ ಆಗ್ತದೆ. ಹಿ ಈಟ್ಸ್ ಅವನು ತಿನ್ನುತ್ತಾನೆ. ಕನ್ಫ್ಯೂಸ್ ಆಗಬೇಡಿ, ನೋಡಿ. ಹಿ ಈಟ್ಸ್. ರೀಡ್ ಅನ್ನುವ ಕ್ರಿಯಾಪದ ರೀಡ್ಸ್ ಆಗ್ತದೆ. ಶಿ ರೀಡ್ಸ್ ಅವಳು ಓದುತ್ತಾಳೆ. ರೀಡ್ ಅನ್ನುವ ಕ್ರಿಯಾಪದ ರೀಡ್ಸ್ ಆಗ್ತದೆ. ಶಿ ರೀಡ್ಸ್ ಅವಳು ಓದುತ್ತಾಳೆ. ರೈಟ್ ಅನ್ನುವ ಕ್ರಿಯಾಪದ ರೈಟ್ಸ್ ಆಗ್ತದೆ. ಇಟ್ ರೈಟ್ಸ್ ಅದು ಬರೆಯುತ್ತದೆ. ಈಗ ಇಲ್ಲಿ ಹಿ ಈಟ್ಸ್, ಶಿ ರೀಡ್ಸ್, ಇಟ್ ರೈಟ್ಸ್ ಅಂತ ಉಂಟು, ಅದು ಮೂರಕ್ಕೂ ಒಂದೇ. ಹಿ ಈಟ್ಸ್ ಆಗ್ತದೆ, ಹಿ ರೀಡ್ಸ್ ಆಗ್ತದೆ, ಹಿ ರೈಟ್ಸ್ ಆಗ್ತದೆ. ಅದೇ ಥರ ಶಿ ರೀಡ್ಸ್ ಆಗ್ತದೆ, ಶಿ ಈಟ್ಸ್ ಆಗ್ತದೆ, ಶಿ ರೈಟ್ಸ್ ಆಗ್ತದೆ. ಅದೇ ಥರ ನಮಗೆ ಗೊತ್ತಿಲ್ಲದಾಗ ಗಂಡಸು ಹೆಂಗಸು ಅಂತ ಇಟ್ ಈಟ್ಸ್ ಆಗ್ತದೆ, ಇಟ್ ರೀಡ್ಸ್ ಆಗ್ತದೆ, ಇಟ್ ರೈಟ್ಸ್ ಆಗ್ತದೆ. ಅಂದರೆ ಹಿ, ಶಿ, ಇಟ್ ಮತ್ತು ಒಂದು ಹೆಸರು ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಬರ್ತದೆ. ಓಕೆ, ಈಗ ಎಸ್ ಎಲ್ಲಿ ಅಂತ ನಾವು ಕಲ್ತೆವು, ಇ ಎಸ್ ಎಲ್ಲಿ ಅಂತ ಕಲಿಯೋಣ. ಕ್ರಿಯಾಪದವು ಅಂದರೆ ಕ್ರಿಯಾಪದದ ಕೊನೆಗೆ ಓ, ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್ ಅಕ್ಷರಗಳಿದ್ದರೆ, ಕ್ರಿಯಾಪದದ ಕೊನೆಗೆ ಓ, ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್ ಅಕ್ಷರಗಳಿದ್ದರೆ ಆಗ ಇ ಎಸ್ ಸೇರಿಸಬೇಕು. ಇದು ಸ್ವಲ್ಪ ನಮ್ಮ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್. ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಯೋರಿಗೆ ಇದು ಅರ್ಥ ಆಗದಿದ್ದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಇದು ಸ್ಕೂಲ್ ಕಾಲೇಜ್ನ ಮಕ್ಕಳಿಗಿದ್ರೆ ತುಂಬ ಇಂಪಾರ್ಟೆಂಟ್ ಇದು. ಈಗ ಗೋ ಅಂತ ಉಂಟು, ಜಿ ಒ, ಕೊನೆ ಅಕ್ಷರ ಏನು ಓ, ಆಗ ಏನಾಗ್ತದೆ, ಇದು ಗೋಸ್ ಆಗ್ತದೆ. ಹಿ ಗೋಸ್ ಅವನು ಹೋಗುತ್ತಾನೆ. ಶಿ ಇದ್ರೆ ಶಿ ಗೋಸ್ ಅವಳು ಹೋಗುತ್ತಾಳೆ. ಇಟ್ ಗೋಸ್ ಮೂರು ಸಾಗ್ತದೆ. ಡಬ್ಲ್ಯೂ ಎ ಎಸ್ ಎಚ್ ಅಂದರೆ ವಾಶ್, ಕೊನೆ ಎರಡು ಅಕ್ಷರಗಳು ಎಸ್ ಎಚ್ ಇವೆ, ಆದ ಕಾರಣ ಇಲ್ಲಿ ವಾಷಸ್ ಆಗ್ತದೆ. ಶಿ ವಾಷಸ್ ಅವಳು ತೊಳೆಯುತ್ತಾಳೆ. ಡಬ್ಲ್ಯೂ ಎ ಎಸ್ ಎಚ್ ಅಂದರೆ ಕೊನೆ ಎರಡು ಅಕ್ಷರಗಳು ಎಸ್ ಎಚ್ ಇವೆ, ಆದ ಕಾರಣ ಇದಕ್ಕೆ ಇ ಎಸ್ ಬಂದು ವಾಷಸ್ ಆಗ್ತದೆ. ಶಿ ವಾಷಸ್ ಅಂದರೆ ಅವಳು ತೊಳೆಯುತ್ತಾಳೆ. ಇದು ಅವನು ತೊಳೆಯುತ್ತಾನೆ, ಅದು ತೊಳೆಯುತ್ತದೆ ಸಹ ಆಗ್ತದೆ. ಡಬ್ಲ್ಯೂ ಎ ಟಿ ಸಿ ಎಚ್ ಅಂದರೆ ವಾಚ್, ಕೊನೆ ಎರಡು ಅಕ್ಷರಗಳು ಸಿ ಎಚ್ ಇವೆ, ಆದ ಕಾರಣ ಇಲ್ಲಿ ಸಹ ಇ ಎಸ್ ಬರ್ತದೆ. ಇದು ವಾಚಸ್ ಆಗ್ತದೆ. ಈ ವಾಚಸ್ ಅವನು ನೋಡುತ್ತಾನೆ. ಡಬ್ಲ್ಯೂ ಎ ಟಿ ಸಿ ಎಚ್ ಕೊನೆ ಎರಡು ಅಕ್ಷರಗಳು ಸಿ ಎಚ್ ಇವೆ, ಇಲ್ಲಿ ಇ ಎಸ್ ಬರ್ತದೆ. ಈ ವಾಚಸ್ ಅವನು ನೋಡುತ್ತಾನೆ ಅಂತ ಉಂಟು. ಅದೇ ಥರ ಶಿ ವಾಚಸ್, ಇಟ್ ವಾಚಸ್ ಸಹ ಆಗ್ತದೆ. ಡಿ ಓ ಡು. ಈಗ ಡು ಮತ್ತು ಡಸ್ ಯಾಕೆ ಬರ್ತವೆ ಅಂತ ಹೇಳ್ತೇನೆ ನೋಡಿ. ಏಕವಚನ ಬಂದಾಗ ಹಿಂದೆ ಸಹ ಕಲ್ತಿದ್ದೀರಿ. ಹಿ ಹ್ಯಾಸ್, ಈಸ್ ಡಸಂಟ್ ಹ್ಯಾವ್ ಕಲ್ತಿದ್ದೀರಲ್ವಾ, ಹ್ಯಾವ್ ರೂಪದಲ್ಲಿ. ಇಲ್ಲಿ ನೋಡಿ, ಈಗ ಡಸ್ ಯಾಕೆ ಬಂತು. ಡು ಅಂದರೆ ಡಿ ಓ ಎರಡು ಅಕ್ಷರಗಳ ಒಂದು ಶಬ್ದ, ಕೊನೆ ಅಕ್ಷರ ಓ ಇದೆ. ಓ ಇದ್ದ ಕಾರಣ ಇದಕ್ಕೆ ಇ ಎಸ್ ಬರ್ತದೆ. ಸೊ ಇದೇನಾಗ್ತದೆ, ಡಿ ಒ ಇ ಎಸ್ ಆಗಿ ಡಸ್ ಆಗ್ತದೆ. ಸೊ ಇಲ್ಲಿ ಇಟ್ ಡಸ್ ಅದು ಮಾಡುತ್ತದೆ. ಡಿ ಒ ಅನ್ನೋದು ಒಂದು ಶಬ್ದ, ಎರಡು ಅಕ್ಷರಗಳ ಶಬ್ದ, ಕೊನೆ ಅಕ್ಷರ ಏನುಂಟು ಓ ಉಂಟು. ಓ ಇದ್ದ ಕಾರಣ ಇ ಎಸ್ ಇರ್ತದೆ. ಹಾಗಾಗಿ ಇದು ಡು ಇದ್ದದ್ದು ಏನಾಗ್ತದೆ, ಏಕವಚನ ಬಂದಾಗ ಡಸ್ ಆಗ್ತದೆ. ಡಸ್ ಆದ ಕಾರಣ ಹಿ, ಶಿ, ಇಟ್ ಮತ್ತು ಹೆಸರು ಬಂದಾಗ ಡಸ್ ಬಂದು ಹಿ ಡಸ್, ಶಿ ಡಸ್, ಇಟ್ ಡಸ್ ಆಗ್ತದೆ. ಕ್ರಿಯಾಪದವು ವೈನಿಂದ ಕೊನೆಗೊಂಡು, ಕ್ರಿಯಾಪದದ ಕೊನೆಯ ಅಕ್ಷರ ವೈ ಇದ್ದು ಅದರ ಹಿಂದೆ ವ್ಯಂಜನಾಕ್ಷರ ಅಂದರೆ ಕಾನ್ಸನೆಂಟ್ ಇದ್ದರೆ ವೈ ತೆಗೆದು ಐ ಎಸ್ ಸೇರಿಸಬೇಕು.
ಈ ಕಾನ್ಸನೆಂಟ್ ಏನು ಅಂತ ನಾನು ನಿಮಗೆ ಹಿಂದೆ ಕಲಿಸ್ತೇನೆ. ನನ್ನ 1ರಿಂದ 6 ಕ್ಲಾಸ್ ಒಳಗೆ ಇದು ಉಂಟು, ರೈಟ್. ಈಗ ನನ್ನ ಕೋರ್ಸನ್ನು ವಾಟ್ಸಪ್ಪಲ್ಲಿ ಯಾರು ಮಾಡ್ತಾರೋ ಅವರಿಗೆ ಹಿಂದೆ ಹೋಗಿ ಹುಡುಕ್ಲಿಕ್ಕೆ ಈಸಿ ಆಗ್ತದೆ. ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡುವವರಿಗೆ ಗೊತ್ತಾಗದಿದ್ದರೆ ಅವರು ಸಹ ಕೋರ್ಸಿಗೆ ಸೇರಿ ಅವರಿಗೂ ಗೊತ್ತಾಗ್ತದೆ. ಕ್ರಿಯಾಪದದ ಕೊನೆಯ ಅಕ್ಷರವು ವೈನಿಂದ ಕೊನೆಗೊಂಡ್ರೆ ಅದರ ಹಿಂದೆ ವ್ಯಂಜನಾಕ್ಷರ ಅಂದರೆ ಕಾನ್ಸನೆಂಟ್ ಇದ್ದರೆ ವೈ ತೆಗೆದು ಐ ಎಸ್ ಸೇರಿಸಬೇಕು. ಟ್ರೈ, ಈ ಕೊನೆ ಅಕ್ಷರ ವೈ ಉಂಟು, ಅದರ ಹಿಂದೆ ಕಾನ್ಸನೆಂಟ್ ಅಂದರೆ ವ್ಯಂಜನಾಕ್ಷರ, ಆರ್ ಅನ್ನೋದು ವ್ಯಂಜನಾಕ್ಷರ, ಆಗ ಏನಾಗ್ತದೆ, ಇದು ಟ್ರೈಸ್ ಆಗ್ತದೆ. ಹಿ ಟ್ರೈಸ್, ಅವನು ಪ್ರಯತ್ನಿಸುತ್ತಾನೆ. ಶಿ ಟ್ರೈಸ್ ಸಹ ಹೇಳ್ಬೋದು, ಇಟ್ ಟ್ರೈಸ್ ಸಹ ಹೇಳ್ಬೋದು. ಟಿ ಆರ್ ವೈ, ಈ ಶಬ್ದದ ಕೊನೆ ಅಕ್ಷರ ವೈ ಇದ್ದು ಅದರ ಹಿಂದೆ ಆರ್ ಇದೆ, ಆರ್ ಅನ್ನೋದು ವ್ಯಂಜನಾಕ್ಷರ, ಆದ ಕಾರಣ ವೈ ಹೋಗಿ ಐ ಇ ಎಸ್ ಆಗ್ತದೆ. ಹಿ ಟ್ರೈಸ್, ಅವನು ಪ್ರಯತ್ನಿಸುತ್ತಾನೆ. ಶಿ ಟ್ರೈಸ್ ಸಹ ಹೇಳ್ಬೋದು, ಇಟ್ ಟ್ರೈಸ್ ಸಹ ಹೇಳ್ಬೋದು. ಈಗ ಸಿ ಆರ್ ವೈ, ಕೊನೆ ಅಕ್ಷರ ಏನು ವೈ, ಅದರ ಹಿಂದೆ ಆರ್ ಅನ್ನುವ ವ್ಯಂಜನಾಕ್ಷರ ಇದೆ, ಹಾಗಾಗಿ ವೈ ಹೋಗಿ ಐ ಇ ಎಸ್ ಆಗ್ತದೆ. ಸೊ ಕ್ರೈ ಇದ್ದದ್ದು ಕ್ರೈಸ್ ಆಗ್ತದೆ. ಶಿ ಕ್ರೈಸ್, ಅವಳು ಅಳುತ್ತಾಳೆ. ಸಿ ಆರ್ ವೈ ಯಲ್ಲೂ ಸಹ ಕೊನೆ ಅಕ್ಷರ ವೈ ಇದ್ದು ಅದರ ಹಿಂದೆ ಆರ್ ಎನ್ನುವ ವ್ಯಂಜನಾಕ್ಷರ ಇದೆ, ಆದ ಕಾರಣ ವೈ ಹೋಗಿ ಐ ಎಸ್ ಆಗ್ತದೆ, ಅಂದರೆ ಕ್ರೈ ಇದ್ದದ್ದು ಕ್ರೈಸ್ ಆಗ್ತದೆ. ಶಿ ಕ್ರೈಸ್, ಅವಳು ಅಳುತ್ತಾಳೆ. ಹಿ ಕ್ರೈಸ್ ಸಹ ಹೇಳ್ಬೋದು, ಇಟ್ ಕ್ರೈಸ್ ಸಹ ಹೇಳ್ಬೋದು, ರವಿ ಕ್ರೈಸ್ ಸಹ ಹೇಳ್ಬೋದು, ಗೀತಾ ಕ್ರೈಸ್ ಅಂತ ಹೇಳ್ಬೋದು. ನೆನಪಿರಲಿ, ಈ ನಿಯಮ ಕೇವಲ ಹಿ, ಶಿ, ಇಟ್ ಮತ್ತು ಒಬ್ಬ ವ್ಯಕ್ತಿಯ ಹೆಸರಿಗೆ ಮಾತ್ರ. ಉದಾ, ರಾಮ್, ಸೀತಾ ಮಾತ್ರ ಅನ್ವಯಿಸುತ್ತದೆ. ಇದು ಹೆಸರುಗಳು, ಅಂದರೆ ಒಂದೇ ವ್ಯಕ್ತಿಯ ಹೆಸರು. 2 ವ್ಯಕ್ತಿಯ ಹೆಸರನ್ನು ನೀವು ಸೇರಿಸಿ ಸೇರಿಸಿ ಹೇಳಿದರೆ ಅಲ್ಲಿ ಬರುವುದಿಲ್ಲ. ರಾಮ್ ಆ್ಯಂಡ್ ಸೀತಾ ಇದ್ದರೆ ಬರುವುದಿಲ್ಲ. ಬರೇ ರಾಮ್ ಹೇಳುವಾಗ ಅಥವಾ ಸೀತಾ ಹೇಳುವಾಗ ಕ್ರಿಯಾಪದದ ಕೊನೆಗೆ ಎಸ್ ಎಸ್ ಆ್ಯಡ್ ಆಗ್ತದೆ. ಎಸ್ ಎಸ್ ಆ್ಯಡ್ ಆಗುವ ನಿಯಮವನ್ನು ಹೇಳಿಕೊಟ್ಟಿದ್ದೇನೆ, ಅರ್ಥ ಆಗದಿದ್ದರೆ ಪುನಃ ಪುನಃ ಕೇಳಿ ನೋಡಿಕೊಳ್ಳಿ. ಈ ನಿಯಮ ಕೇವಲ ಹಿ, ಶಿ, ಇಟ್ ಮತ್ತು ಒಬ್ಬ ವ್ಯಕ್ತಿಯ ಹೆಸರಿಗೆ ಮಾತ್ರ, ಬೇರೆಲ್ಲೂ ಬರುವುದಿಲ್ಲ. ನೋಡಿ ಎಲ್ಲಿ ಅಂತ. ಐ, ವಿ, ಯು, ದೇ ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರಿಸಬಾರದು. ಐ, ವಿ, ಯು, ದೇ ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರಿಸಬಾರದು. ಐ ಗೋ ಆಗ್ತದೆ, ವಿ ಗೋ, ಯು ಗೋ, ದೇ ಗೋ. ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್, ರವಿ ಗೋಸ್ ಆಗ್ತದೆ. ಐ, ವಿ, ಯು, ದೇ ಬಂದಾಗ ಕ್ರಿಯಾಪದಕ್ಕೆ ಏನೂ ಬರುವುದಿಲ್ಲ. ಈಟ್ ಅಂದರೆ ತಿನ್ನು, ಐ ಈಟ್, ವಿ ಈಟ್, ಯು ಈಟ್, ದೇ ಈಟ್ ಅಂತೇವೆ. ಬಟ್ ಹಿ, ಶೀಟ್ ಮತ್ತು ಹೆಸರು ಬಂದಾಗ ಹಿ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್, ರವಿ ಈಟ್ಸ್, ಸ್ಮಿತಾ ಈಟ್ಸ್. ಓಕೆ, ಅರ್ಥ ಆಯ್ತಾ? ಅರ್ಥ ಆಗದಿರದೆ ಮತ್ತೆ ಹಿಂದೆ ಹೋಗಿ ವಿಡಿಯೋವನ್ನು ನೋಡಿ. ಈಗ ಸರಿ ತಪ್ಪು ಅಂತ ಏನು ನೋಡಿ. ಐ ಈಟ್ ಅನ್ನೋದು ಸರಿ, ಐ ಈಟ್ಸ್ ಅಂದರೆ ತಪ್ಪು. ಹಿ ಈಟ್ಸ್ ಅಂದರೆ ಸರಿ, ಹಿ ಈಟ್ ಅಂದರೆ ತಪ್ಪು. ಐ ಈಟ್ ಅಂದರೆ ಸರಿ, ಐ ಈಟ್ಸ್ ಅಂದರೆ ತಪ್ಪು. ಹಿ ಈಟ್ಸ್ ಅಂದರೆ ಸರಿ, ಹಿ ಈಟ್ ಅಂದರೆ ತಪ್ಪು. ಅಂದರೆ ಹಿ, ಶಿ, ಇಟ್ ಮತ್ತು ಹೆಸರಿನ ಎದುರಿಗೆ ಮಾತ್ರ ಕ್ರಿಯಾಪದಕ್ಕೆ ಎಸ್ ಎಸ್ ಬರ್ತದೆ. ಐ ಜೊತೆ, ವಿ ಜೊತೆ, ಯು ಜೊತೆ, ದೇ ಜೊತೆ ಬರುವುದಿಲ್ಲ. ಅರ್ಥ ಆಯ್ತಾ? ಇದರ ನಕಾರಾತ್ಮಕ ಡಸ್ ನಾಟ್ ಅಥವಾ ಡಸಂಟ್. ಕ್ರಿಯಾಪದಕ್ಕೆ ಎಲ್ಲಿ ಎಸ್ ಇ ಎಸ್ ಬರ್ತದೋ ಅದರ ನಕಾರಾತ್ಮಕ ಡಸ್ ನಾಟ್ ಅಥವಾ ಡಸಂಟ್. ಅಂದರೆ ಅವನು ಹಿ, ಅವಳು ಶಿ, ಅದು ಇಟ್ ಮತ್ತು ಹೆಸರು ಬಂದಾಗ ನಕಾರಾತ್ಮಕ ರೂಪದಲ್ಲಿ ಡಸ್ ನಾಟ್ ಆಗ್ತದೆ. ಡಸ್ ನಾಟನ್ನು ನಾವು ಡಸಂಟ್ ಸಹ ಅಂತೇವೆ. ಕ್ರಿಯಾಪದಕ್ಕೆ ಎಲ್ಲಿ ಎಸ್ ಇ ಎಸ್ ಬರ್ತದೋ ಅದನ್ನು ನಕಾರಾತ್ಮಕ ವಾಕ್ಯ ಮಾಡುವಾಗ ಡಸ್ ನಾಟ್ ಬರ್ತದೆ. ಹಿ, ಶಿ, ಇಟ್ ಮತ್ತು ಹೆಸರು ಬಂದಾಗ ನಕಾರಾತ್ಮಕ ರೂಪದಲ್ಲಿ ಡಸ್ ನಾಟ್ ಬರ್ತದೆ. ಈ ಡಸ್ ನಾಟ್ ಎಲ್ಲ ಕಡೆ ಬರುವುದಿಲ್ಲ.
ಐ ವಿ ಯುದೇ ಬಂದರೆ ಡೂ ನಾಟ್ ಬರ್ತದೆ. ಬಟ್ ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಡಸ್ ನಾಟ್ ಬರ್ತದೆ. ತುಂಬ ಕ್ಲಾಸಸ್ ತಗೊಂಡಿದ್ದೆ, ಸೊ ಸ್ವಲ್ಪ ಆಯಾಸನೂ ಆಯಿತು. ಹಾಗಾಗಿ ಬೇಗ ಮುಗಿಲಿ ಅಂತ ಸ್ಪೀಡ್ ತೊಗೊಂಡೆ. ಬಟ್ ನಿಮಗೆ ಏನಾದರೂ ಸ್ಪೀಡ್ ಅಂದರೆ ಸ್ವಲ್ಪ ವೀಡಿಯೋಗಳನ್ನು ಸ್ಲೋ ಮಾಡಿಯೇ ನೋಡಿ. ನಿಮಗೆ ಅದು ಆಪ್ಷನ್ ಉಂಟು, ನೀವು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿರಾದರೆ ಸ್ವಲ್ಪ ಸ್ಲೋ ಮಾಡಿ ನೋಡ್ಬೋದು ಅಂತ ನನಗೆ ಅನ್ನಿಸ್ತದೆ. ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡಿ ನೋಡಿ ಹೇಗೆ ಅನ್ನಿಸ್ತದೆ ಅಂತ ನಿಮಗೆ ನೋಡಿ. ಮತ್ತು ಅರ್ಥ ಆಗಲಿಲ್ಲದಿದ್ದರೆ ನಾನು ಪುನಃ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತಿಗೆ ಏನು ಕಲಿಸಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದರೆ ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಬರ್ತದೆ. ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್ ಆಗ್ತದೆ. ಹಿ ಕಮ್ಸ್, ಶಿ ಕಮ್ಸ್, ಇಟ್ ಕಮ್ಸ್ ಆಗ್ತದೆ ಅಲ್ವಾ. ಅಂದರೆ ಏಕವಚನದಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ, ಅಂದರೆ ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಬರ್ತದೆ. ಸಾಮಾನ್ಯ ವರ್ತಮಾನ ಕಾಲವನ್ನು ಕಲಿತಾ ಇದ್ದೀರಿ. ಹೆಚ್ಚು ಮಾತಾಡುವಂಥದ್ದು ಇದರಲ್ಲೇ ನಾವು. ರೈಟ್, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ ತಗೊಳ್ತೇನೆ ಇನ್ನು.